ಹೇ ಹಾಯ್ ನಮಸ್ಕಾರ. ದಿ ವರ್ಲ್ಡ್ ಬಿಗ್ಗೆಸ್ಟ್ ಗ್ಯಾದರಿಂಗ್ ತ್ರಿಶೂರ್ ಪೂರಂ. ಸೊ ನಾನು ಚಿಕ್ಕ ವಯಸ್ಸಿಂದನೂ ನೋಡ್ಕೊಂಬಂದಿದ್ದೀನಿ ಏನಿದು ಅಂತ. ಸೊ ನನಗೆ ಗೊತ್ತಾದಾದ್ಮೇಲೆ ಇಲ್ಲಿಗೆ ಹೋಗ್ಬೇಕು ಅಂತ ಅಂದ್ಕೊಂಡು 3 ವರ್ಷ ಆದಮೇಲೆ ವಿಸಿಟ್ ಮಾಡಿದ್ದು. ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಈ ಲೆವೆಲಿಗೆ ಇರುತ್ತೆ ತ್ರಿಶೂರ್ ಪೂರಂ ಅಂತ. ಆ್ಯಂಡ್ ವೀಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಿದ್ದೀನಿ. ಯಾರ್ಯಾರು ನೋಡೋಕ್ಕಾಗಿಲ್ಲ ಅಂದರೆ 2026 ಯಾರ್ಯಾರು ತ್ರಿಶೂರಿಗೆ ವಿಸಿಟ್ ಮಾಡೋಕ್ಕಾಗಿಲ್ಲ ಅಷ್ಟು ಜನ ನಾನು ಕಂಪ್ಲೀಟಾಗಿ ವೀಡಿಯೋ ಮಾಡಾಕಿದ್ದೀನಿ. ಕಂಪ್ಲೀಟಾಗಿ ನೋಡಿದೆ ವೀಡಿಯೋ. ಒಡಕಣ್ಣನಾಥನ್ ಟೆಂಪಲ್ ಅಂದರೆ ಶಿವನ ದೇವಸ್ಥಾನ. ಸೊ ಇಲ್ಲಿ ನಡೆಯೋದೇ ಪೂರಂ. ಆ ಚಂಡೆ ಸೌಂಡಿಗೆ ಮತ್ತು ಆನೆ ಮೇಲೆ ಕೂತ್ಕೊಂಡು ದೇವರಿಗೆ ಒಂದು ಗೌರವ ಕೊಡೋ ಒಂದು ಕಲ್ಚರು. ಸೊ ನೆಕ್ಸ್ಟ್ ಲೆವೆಲ್. ಸೊ ಇದು ಪಾರ್ಟ್ 1 ವೀಡಿಯೋ ಆಗಿರುತ್ತೆ. ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ಅದು ನೆಕ್ಸ್ಟ್ ಇನ್ನೂ ಇದಕ್ಕಿಂತಲೂ ನೆಕ್ಸ್ಟ್ ಚೆನ್ನಾಗಿರುತ್ತೆ. ಸೊ ತ್ರಿಶೂರ್ ರೈಲ್ವೆ ಸ್ಟೇಷನ್ ಡೈರೆಕ್ಟ್ ನಾನು ಟೆಂಪಲಿಗೆ ಬರುವಾಗ ನಾನು ನೋಡಿದ ಸೀನ್, ಸ್ಟಾರ್ಟಿಂಗ್ ಸೀನ್ ಇದು ತ್ರಿಶೂರ್ ಪೂರಂ. ಆ್ಯಂಡ್ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ನೆಕ್ಸ್ಟು ಸಿಗೋಣ ಪಾರ್ಟ್ 2 ವೀಡಿಯೋಲಿ. ಆ್ಯಂಡ್ ಇದೆಲ್ಲ ಪ್ರಿಪ್ರೇಷನ್ ಆಗ್ತಾ ಇರೋದು ಪೂರಂಗೆ. ಚಂಡೆ ಅವರೆಲ್ಲ ಪ್ರಿಪ್ರೇಷನ್ ಆಗ್ತಾ ಇರೋದು ಇದು. ಆ್ಯಂಡ್ ದೇವಸ್ಥಾನ ತುಂಬ ದೊಡ್ಡದಿದೆ. ಒಡಕಣ್ಣನಾಥನ ಟೆಂಪಲ್ ದೇವಸ್ಥಾನ ತುಂಬಾ ದೊಡ್ಡದಿದೆ. ಆ್ಯಂಡ್ ನೆಕ್ಸ್ಟು ಬರೋ ಸೀನ್ ಮಾತ್ರ ಅಲ್ಟಿಮೇಟ್ ಆಗೈತೆ. 3 ಆನೆಗಳದ್ದು ಇದೇ ಆ ಸೀನು. ಇದು ಮಾರ್ನಿಂಗು ಟೆಂಪಲ್ ಒಳಗಡೆ ನಡೀತಾ ಇರೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಚಂಡೆ ಸೌಂಡು. ಕಂಪ್ಲೀಟಾಗಿ ವಾಚ್ ಮಾಡಿ, ಚೆನ್ನಾಗಿದೆ ವೀಡಿಯೋ.
ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಗೆಟ್ ರೆಡಿ ಫಾರ್ ಪಾರ್ಟ್ 2 ವಿಡಿಯೋ.